ಹುಬ್ಬಳ್ಳಿಯ ಐತಿಹಾಸಿಕ ಸಿದ್ಧಾರೂಢ ಮಠದಲ್ಲಿ ಹಣ ವಂಚನೆಯ ಆರೋಪ ಕೇಳಿಬಂದಿದೆ. ಸಿದ್ಧಾರೂಢ ಮಠದ ಧರ್ಮದರ್ಶಿ ವಿರುದ್ಧ ಈ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಸಿದ್ಧಾರೂಢ ಮಠದಲ್ಲಿ ಹಣ ವಂಚನೆ ಮಾಡಿರುವ ಆರೋಪವನ್ನು ಹೊತ್ತಿರುವಂತ ವ್ಯಕ್ತಿ ಈತ. ಮಠದ ಧರ್ಮದರ್ಶಿ ಕೂಡ ಹೌದು. ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅಂತ ಆತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಣೆಬೆನ್ನೂರಿನ ಹಿರೇಬಿದಿರಿ ಗ್ರಾಮದ ಸಿದ್ದನಗೌಡ ಪ್ರಭುಗೌಡ ಭಕ್ತರಿಂದ ದೇಣಿಗೆಗಳನ್ನು ಕಲೆಕ್ಟ್ ಮಾಡ್ತಿದ್ದ. ಆದ್ರೆ ಅವ್ರಿಗೆ ರಿಸಿಪ್ಟ್ ಕೊಡ್ತಾ ಇರಲಿಲ್ಲ. ಕಲೆಕ್ಟ್ ಆಗಿದ್ದಂತ ದೇಣಿಗೆ ಹಣವನ್ನ ವಂಚನೆ ಮಾಡಿದಾನ ಮಠಕ್ಕೆ ಅನ್ನುವ ಆರೋಪ ಕೇಳಬಂದಿದೆ. ಸುಮಾರು 50,375 ರೂಪಾಯಿ ದೇಣಿಗೆ ಹಣವನ್ನ ಕೊಡದೆ ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಬಂದಿದೆ. ಮಠಕ್ಕೆ ಹಣ ಕೊಡದೆ ಸ್ವಂತಕ್ಕೆ ಖರ್ಚು ಮಾಡ್ಕೊಂಡಿದ್ದಾನೆ ಅಂತ ಭಕ್ತರು ಹೇಳ್ತಿದ್ದಾರೆ. ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೂಡ ಇದೇ ಸಂದರ್ಭದಲ್ಲಿ ಕೇಳಿಬಂದಿದೆ. ಆದರೆ ಪ್ರಮುಖವಾಗಿ ಹಣ ಈ ದುಡ್ಡನ್ನು ತಗೋತಾರಲ್ಲ, ಅಥವಾ ದುಡ್ಡು ಯಾರಾದರೂ ಮಠಕ್ಕೆ ಅಂತ ಕೊಟ್ಟರೆ ಅವ್ರಿಗೆ ರಿಸಿಟ್ ಕೊಡಲ್ಲ. ಗೂಗಲ್ ಪೇ ಫೋನ್ ಪೇನಲ್ಲಿ ಹಾಕಿಸ್ಕೊಂಡ್ಬಿಡೋದು. ಸುಮಾರು 50,000 ಚಿಲ್ಲರೆ 50,375 ರೂಪಾಯಿ ರಿಸಿಟ್ ಕೊಡದೆ ಆ ಹಣವನ್ನು ಮಠಕ್ಕೂ ಕೊಡದೆ ತನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿದ್ದಾನೆ ಅನ್ನೋ ಆರೋಪ ಈ ವ್ಯಕ್ತಿ ಮೇಲೆ ಕೇಳಿಬಂದಿದೆ. ಈ ಎರಡು ವರ್ಷದಿಂದ ಧರ್ಮದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಭಾಗದ ಹಿರೇಬಿದಿರಿ ಗ್ರಾಮದ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಸಾಕಿನ ಹಿರೇಬಿದಿರಿ ಇವರು ಧರ್ಮದರ್ಶಿ ಆದಮೇಲೆ ಮಠಕ್ಕೆ ಸೇರಬೇಕಾದಂಥ ದುಡ್ಡನ್ನು ತಾನು ಸ್ವಂತಕ್ಕೆ ಬಳಸ್ಕೊಂಡದ್ದು ಕಣ್ಣಿಗೆ ಕಂಡೈತಿ. ಸಾಕಷ್ಟು ಪುರಾವೆಗಳು ನಮ್ಮ ಹತ್ರ ಅದಾವು. ಭಕ್ತರು ಫೋನ್ಪೇ ಮಾಡಿದ್ದವು. ಆಮೇಲೆ ಭಕ್ತರು ಕೊಟ್ಟಂಥ ದುಡ್ಡಿಗೆ ಯಾವ ರಸೀದಿ ಗಿಸೀದಿ ಏನು ಕೊಡ್ದಾನ ತನ್ನ ಸ್ವಂತ ಅಕೌಂಟಿಗೆ ದುಡ್ಡು ಹಾಕೊಂಡದಾನ. ಅದು ರಾಣೆಬೆನ್ನೂರಲ್ಲಿ ಹಾರೋಡ ಜ್ಯೋತಿ ಯಾತ್ರೆ ಬಂದ ಕಾರಣಕ್ಕೆ ನನ್ನ ತಾಲೂಕಿನಲ್ಲಿ ಭಕ್ತರ ಕಡೆ ಹೇಳಿದ ಸಂಗ್ರಹಣೆ ಮಾಡಿ ಕೊಟ್ಟಂಥ ದುಡ್ಡಿಗೆ ರಸೀದಿಯನ್ನು ಕೇಳಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ. ಯಾರು? ಸಿದ್ದನಗೌಡ ಪ್ರಭುಗೌಡ ಪಾಟೀಲ್, ಸಿದ್ಧಾರೂಢ ಧರ್ಮದರ್ಶಿ, ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಧರ್ಮದರ್ಶಿ. ಅವರು ನಾವು ಕೊಟ್ಟಂಥ ದೇಣಿಗೆ ಹಣಕ್ಕೆ ರಸೀದಿಯನ್ನು ಕೇಳಿದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದರು. ರಾಣೆಬೆನ್ನೂರು ಶಹರ ಠಾಣೆ ಒಳಗೆ ಎಫ್ಐಆರ್ ದಾಖಲಾಗಿದೆ. ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಇನ್ನೂ ಸಿಗ್ತಾ ಇಲ್ಲ ಸರ್. ನಾವು 1,80,000 ರೂಪಾಯಿ ಅದು ಇಲ್ಲಿವರೆಗೆ ಮಠಕ್ಕೆ ಮುಟ್ಸಾರಂತ ಮಠಕ್ಕೆ ಮುಟ್ಟಿಲ್ಲ ದುಡ್ಡು. ರಥಯಾತ್ರೆ ಡಬ್ಬಿ. ರವಿಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಏನು ಆರೋಪ ಇದು, ಏನು ಮಾಡಿದ್ದಾನೆ ಅನ್ನುವಂಥದ್ದು, ಎಫ್ಐಆರ್ ನಲ್ಲಿ ಏನೇನು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ರವಿಕುಮಾರ್? ಪ್ರಮುಖವಾಗಿ ಈ ಒಂದು ಐತಿಹಾಸಿಕವಾದಂತಹ ಒಂದು ಸಿದ್ಧಾರೂಢ ಮಠದ ದೇವಸ್ಥಾನದಲ್ಲಿ ಇಂತಹ ಒಂದು ಆರೋಪ, ಅದು ಧರ್ಮದರ್ಶಿ ಟ್ರಸ್ಟಿ ಆಗಿರುವಂತಹ ಸಿದ್ದನಗೌಡ ಪಾಟೀಲ್ ಎಂಬುವರ ಮೇಲೆ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಸಿದ್ಧಾರೂಢ ಮಠ ಅಂದರೆ ಅದು ಪವಾಡ ಪುರುಷರ ಉತ್ತರ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಮಠ. ಈಗಲೂ ಕೂಡ ಆ ಒಂದು ಮಠಕ್ಕೆ ಲಕ್ಷಾಂತರ ಭಕ್ತರು ಕೂಡ ಭಾವಭಕ್ತಿಯಿಂದ ನಡೆದುಕೊಳ್ತಾರೆ. ಈ ಒಂದು ಮಠದಲ್ಲಿ ಕೂಡ ಇಂತಹ ಒಂದು ಆರೋಪವನ್ನ ಸಾರ್ವಜನಿಕರಿಂದ ದೇಣಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿದಂತಹ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಟ್ರಸ್ಟಿ ಆಗಿರುವಂತಹ ಸಿದ್ದನಗೌಡ ಪಾಟೀಲ್ ಅವರ ಮೇಲೆ ಭಕ್ತರು ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಹಿಂದೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗಿದ್ದು, ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಕೂಡ ತಳ್ಳಾಡಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು, ಇವೆಲ್ಲ ವಿಚಾರಗಳ ಕುರಿತಂತೆ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿರುವಂತಹ ಸಾರ್ವಜನಿಕರು ಈವರೆಗೆ ಕೂಡ ಆ ಒಂದು ಧರ್ಮದರ್ಶಿ ಟ್ರಸ್ಟಿ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ. ಹೀಗಾಗಿ ಈ ಒಂದು ಲಕ್ಷಾಂತರ ರೂಪಾಯಿ ಅಂದ್ರೆ ದೇವರ ಹೆಸರಿನೊಳಗೆ, ಧರ್ಮದ ಹೆಸರಿನೊಳಗೆ ಮತ್ತು ಸಿದ್ಧಾರೂಢ ಮಠದ ಹೆಸರಿನೊಳಗೆ ಹಣವನ್ನು ಹೊಡೆದುಕೊಂಡಿರುವಂತಹ ಟ್ರಸ್ಟಿಯನ್ನ ಕೂಡಲೇ ವಜಾ ಮಾಡಬೇಕು ಎಂದು ಇವರ ಮೇಲೆ ಕೂಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಮತ್ತು ರಾಣೆಬೆನ್ನೂರಿನ ಒಂದು ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಆದರೆ ಈವರೆಗೂ ಕೂಡ ಯಾರು ಕ್ರಮವನ್ನು ಕೈಗೊಂಡಿಲ್ಲ. ಪ್ರಣವ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ.